ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಸ್ಟ್ ಸೆಮಿಸ್ಟರ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ಗೆ ಇರುವ VTU ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿ ಫಿಫ್ತ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಕ್ರಿಯೇಟ್ ಅ ಜಾವಾ ಕ್ಲಾಸ್ ಕಾಲ್ಡ್ ಸ್ಟೂಡೆಂಟ್ with the following details as variables within it: USN, name, branch, phone, percentage. Write a Java program to create n student objects and print the USN, name, branch, phone, and percentage of these objects with suitable headings. ಸೊ ಫಸ್ಟ್ ನಾವು ಒಂದು ಸ್ಟೂಡೆಂಟ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಬೇಕು. ಈ ಎಲ್ಲ ವೇರಿಯಬಲ್ಸ್ ಅಥವಾ ಪ್ರಾಪರ್ಟೀಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಡಿಫೈನ್ ಮಾಡಬೇಕು. ಆಮೇಲೆ ಇನ್ನೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಂಡು ಈ ಸ್ಟೂಡೆಂಟ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಅವರು ಮೇನ್ ಆಗಿ ನಮ್ಗೆ ಟೆಸ್ಟ್ ಮಾಡ್ತಾ ಇರೋದು ನಮ್ಗೆ ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ಸ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು ಜಾವಾ ಅಲ್ಲಿ. ಸೊ ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ಸ್ ನ ಹೇಗೆ ಕ್ರಿಯೇಟ್ ಮಾಡಕ್ಕೆ ಬರತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಬನ್ನಿ ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ನಾನು ಇಲ್ಲಿ ಇಂಟೆಲಿಜೆ ಅಲ್ಲಿ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ನೀವು ಯಾವುದೇ IDE ಉಪಯೋಗಿಸ್ತಾ ಇರ್ಬೋದು, ವಿಜುವಲ್ ಸ್ಟುಡಿಯೋ ಕೋಡ್ ಅಥವಾ ಎಕ್ಲಿಪ್ಸ್ ಅಥವಾ ನೋಟ್ ಪ್ಯಾಡ್ ಯೂಸ್ ಮಾಡ್ತಾ ಇರ್ಬೋದು. ಇಲ್ಲಿ ಒಂದು ಹೊಸ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಬೇಕು. ನೀವು ಆ ಕ್ಲಾಸ್ ಹೆಸರು ನಾನು ಸ್ಟೂಡೆಂಟ್ ಅಂತ ಕೊಡ್ತೀನಿ. ನೀವು ಸ್ಟೂಡೆಂಟ್ ಟೈಪ್ ಅಥವಾ ಸ್ಟೂಡೆಂಟ್ ಅಂತ ಕೊಡ್ಕೊಬಹುದು. ಇಲ್ಲಿ ಫಸ್ಟ್ ಅವ್ರು ಏನ್ ಕೇಳ್ಯಾರೆ, ಪ್ರಾಪರ್ಟೀಸ್ ನ ಡಿಫೈನ್ ಮಾಡ್ಬೇಕು ಅಂತ ಕೇಳ್ಯಾರೆ. ಸೊ ಪ್ರೈವೇಟ್ ಸ್ಟ್ರಿಂಗ್ USN, ನೆಕ್ಸ್ಟ್ ನೇಮ್, ಅದು ಕೂಡ ಸ್ಟ್ರಿಂಗ್ ಆಗಿರತ್ತೆ ನೇಮ್. ನೆಕ್ಸ್ಟ್ ಅವ್ರು ಏನ್ ಕೇಳ್ತಾ ಇರೋದು, ಬ್ರಾಂಚ್. ಸೊ ಪ್ರೈವೇಟ್ ಸ್ಟ್ರಿಂಗ್ ಬ್ರಾಂಚ್. ಸ್ಟ್ರಿಂಗ್ ಅಲ್ಲಿ ಯಾವಾಗ್ಲೂ S ಕ್ಯಾಪಿಟಲ್ ಇರಬೇಕು, ಯಾಕಂದ್ರೆ ಅದು ಬ್ರಾಪರ್ ಅಂದ್ರೆ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ ಅಲ್ಲ. ಪ್ರೈವೇಟ್ ಸ್ಟ್ರಿಂಗ್ ಫೋನ್ ಮತ್ತೆ ಪರ್ಸೆಂಟೇಜ್ ಕೇಳ್ತಾರೆ. ಸೊ ಅದನ್ನ ನಾನು ಡಬಲ್ ಅಂತ ಡಿಫೈನ್ ಮಾಡ್ತೀನಿ, ಡಬಲ್ ಪರ್ಸೆಂಟೇಜ್. ಸೊ ಇದಿಷ್ಟು ವೇರಿಯಬಲ್ಸ್ ನ ಡಿಫೈನ್ ಮಾಡಬೇಕು. ಈ ನಾನೆಲ್ಲ ಪ್ರೈವೇಟ್ ಅಂತ ಡಿಫೈನ್ ಮಾಡಿರೋದ್ರಿಂದ ಇದಕ್ಕೆ ಪಬ್ಲಿಕ್ ಗೆಟರ್ಸ್ ನಾವು ಸೆಟ್ ಮಾಡಬೇಕು, ಯಾಕಂದ್ರೆ ಗೆಟ್ USN, ಗೆಟ್ ನೇಮ್ ಅಂತ ನಾವು ಡಿಫೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾನು ಗೆಟರ್ ನ ಹೇಗೆ ಬರೆಯೋದು, ಪಬ್ಲಿಕ್ ಸ್ಟ್ರಿಂಗ್ ಗೆಟ್ USN ರಿಟರ್ನ್ USN. ಇದು ನನ್ನ USN ಗೆ ಒಂದು ಗೆಟರ್ ಮೆಥಡ್. ನಾವು ಯೂಶಲಿ ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ಬೇಕಾದ್ರೆ ಈ ತರ ಒಂದು ಕ್ಲಾಸ್ ನ ಬರ್ದು ಅದಕ್ಕೆ ಗೆಟರ್ಸ್ ಮತ್ತೆ ಸೆಟರ್ಸ್ ನ ಬರೀತೀವಿ. ಅದಕ್ಕೆ ನಮ್ಗೆ ಇಂಟೆಲಿಜೆಯಲ್ಲಿ ಒಂದು ಶಾರ್ಟ್ ಕಟ್ ಇದೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಜನರೇಟ್ ಗೆಟರ್ಸ್ ಅಂತ ಮಾಡಿ ನನಗೆ ಯಾವ್ಯಾವ ವೇರಿಯಬಲ್ ಬೇಕೋ ಅದನ್ನ ನಾನು ಕಂಟ್ರೋಲ್ ಅಥವಾ ಶಿಫ್ಟ್ ಉಪಯೋಗಿಸ್ಕೊಂಡು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ನನಗೆ ಎಲ್ಲಾ ಗೆಟರ್ಸ್ ಇಲ್ಲಿ ಪ್ರಿಂಟ್ ಮಾಡ್ಬಿಡತ್ತೆ. ನಿಮ್ಗೆ ಈ ಐಡಿಯಾ ಇಲ್ಲ ಅಂತಂದ್ರೆ ನೀವೇ ಟೈಪ್ ಮಾಡ್ಕೊಂಡು ಬರೀಬೇಕಾಗತ್ತೆ. ಸೊ ಈಗ ಗೆಟರ್ ಸೆಟ್ ಮಾಡಾಯ್ತು. ನನಗೆ ಸೆಟರ್ಸ್ ಬೇಕಾಗಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಒಂದು ಕನ್ಸ್ಟ್ರಕ್ಟರ್ ಡಿಫೈನ್ ಮಾಡ್ಕೋತೀನಿ. ಕನ್ಸ್ಟ್ರಕ್ಟರ್ ಯಾವ ರೀತಿ ಡಿಫೈನ್ ಮಾಡೋದು, ಕನ್ಸ್ಟ್ರಕ್ಟರ್ ಅಂದ್ರೆ ನಾವು ನಮ್ಮ ಆಬ್ಜೆಕ್ಟ್ ನ ಇನಿಷಿಯಲೈಸ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸೊ ಅದು ಯಾವಾಗ್ಲೂ ಪಬ್ಲಿಕ್ ಇರಬೇಕು, ಆಮೇಲೆ ರಿಟರ್ನ್ ಟೈಪ್ ಇರಬಾರ್ದು, ಮತ್ತೆ ಕನ್ಸ್ಟ್ರಕ್ಟರ್ ಹೆಸರು ಯಾವಾಗ್ಲೂ ನಮ್ಮ ಕ್ಲಾಸ್ ಹೆಸರಾಗಿ ಇರಬೇಕು. ಸೊ ಪಬ್ಲಿಕ್ ಸ್ಟೂಡೆಂಟ್, ಇಲ್ಲಿ ನಾನು ನನ್ನ ವೇರಿಯೇಬಲ್ಸ್ ಡಿಫೈನ್ ಮಾಡ್ಕೊಬೇಕು. ಸೊ ಆ ವೇರಿಯೇಬಲ್ ವ್ಯಾಲ್ಯೂಸ್ ನ ಇಲ್ಲಿ ಪಾಸ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಸ್ಟ್ರಿಂಗ್ USN, ಸ್ಟ್ರಿಂಗ್ ನೇಮ್, ಸ್ಟ್ರಿಂಗ್ ಬ್ರಾಂಚ್, ಸ್ಟ್ರಿಂಗ್ ಫೋನ್ ಮತ್ತೆ ಡಬಲ್ ಪರ್ಸೆಂಟೇಜ್ ಈ ತರ ಬರ್ಕೊಂತೀನಿ. ಈಗ ನಾನು ಇಲ್ಲಿ ಡಿಫೈನ್ ಮಾಡಿರೋದನ್ನ ನನ್ನ ವೇರಿಯೇಬಲ್ಸ್ಗೆ ಸೆಟ್ ಮಾಡಬೇಕು. ಸೊ ದಿಸ್ ಡಾಟ್ USN ಈಕ್ವಲ್ಸ್ USN, ದಿಸ್ ಡಾಟ್ ನೇಮ್ ಈಕ್ವಲ್ಸ್ ನೇಮ್, ದಿಸ್ ಡಾಟ್ ಬ್ರಾಂಚ್ ಈಕ್ವಲ್ಸ್ ಬ್ರಾಂಚ್, ದಿಸ್ ಡಾಟ್ ಫೋನ್ ಈಕ್ವಲ್ಸ್ ಫೋನ್, ದಿಸ್ ಡಾಟ್ ಪರ್ಸೆಂಟೇಜ್ ಈಕ್ವಲ್ಸ್ ಪರ್ಸೆಂಟೇಜ್. ಈ ತರ ನನ್ನ ವೇರಿಯೇಬಲ್ಸ್ ನಾನು ಕನ್ಸ್ಟ್ರಕ್ಟರ್ ಅಲ್ಲಿ ಡಿಫೈನ್ ಮಾಡ್ಕೋತಾ ಇದೀನಿ. ಸೊ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ
ನಾನು ಆ ವ್ಯಾಲ್ಯೂಸ್ನ ಇಲ್ಲಿ ಪಾಸ್ ಮಾಡಿದ್ರೆ ಸಾಕು, ಅದು ನನಗೆ ಸೆಟ್ ಮಾಡತ್ತೆ. ಇದು ಯಾವ ತರ ಅಂತ ನಾವು ಇವಾಗ ನೋಡ್ತೀವಿ. ಇದು ನನ್ನ ಸ್ಟೂಡೆಂಟ್ ಕ್ಲಾಸ್. ಸೊ ನಾವು ಸ್ಟೂಡೆಂಟ್ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದೀವಿ, ಫಸ್ಟ್ ವೇರಿಯೇಬಲ್ಸ್ ಡಿಫೈನ್ ಮಾಡಿದ್ವಿ, ಒಂದು ಕನ್ಸ್ಟ್ರಕ್ಟರ್ ಡಿಫೈನ್ ಮಾಡಿದ್ವಿ, ಹಾಗೆ ಗೆಟರ್ ಮೆಥಡ್ಸ್ ನಾವು ಡಿಫೈನ್ ಮಾಡ್ಕೊಂಡ್ವಿ. ಇದು 3 ಸ್ಟೆಪ್ಸ್ ನೀವು ಜ್ಞಾಪಕ ಇಟ್ಕೊಂಡಾಗ್ಬೇಕು. ನೆಕ್ಸ್ಟ್ ನಾನು ಸ್ಟೂಡೆಂಟ್ ಡೀಟೇಲ್ಸ್ ಅನ್ನೋ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀನಿ. ಸ್ಟೂಡೆಂಟ್ ಡೀಟೇಲ್ಸ್ ಡೆಮೋ ಅಂತ ಮಾಡ್ತೀನಿ. ಇಲ್ಲಿ ನಾನು ಒಂದು ಮೇನ್ ಮೆಥಡ್ ಬರೀತೀನಿ, ಯಾಕಂದ್ರೆ ನಮಗೆ ಜಾವಾಲಿ ಗೊತ್ತು ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಶುರು ಆಗೋದೇ ನಮ್ಮ ಮೇನ್ ಮೆಥಡ್ ಇಂದ. ಸೊ ಅಲ್ಲಿ ಯೂಸರ್ ಇನ್ಪುಟ್ ಬೇಕು. ಸೊ ಸ್ಕ್ಯಾನರ್ ಇನ್ಪುಟ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಸಿಸ್ಟಮ್ ಡಾಟ್ ಇನ್. ಈಗ ಒಂದು ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ನ ಡಿಫೈನ್ ಮಾಡ್ಕೊಂತೀನಿ. ಲಿಸ್ಟ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟು ನ್ಯೂ ಅರೇ ಲಿಸ್ಟ್. ಈ ಲಿಸ್ಟ್ ಒಂದು ಹೆಸರು ಕೊಡ್ಬೇಕಲ್ವಾ. ಸೊ ಇಲ್ಲಿ ನಾನು ಸ್ಟೂಡೆಂಟ್ಸ್ ಲಿಸ್ಟ್ ಅಂತ ಒಂದು ಹೆಸರನ್ನ ಕೊಡ್ತೀನಿ. ಈಗ ನಾನು ಯೂಸರ್ನ ಕೇಳ್ತೀನಿ ಎಷ್ಟು ಸ್ಟೂಡೆಂಟ್ಸ್ ಡೀಟೇಲ್ಸ್ ಬೇಕು ನಿಮ್ಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್, ಎಂಟರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಅದನ್ನ ಒಂದು ಎನ್ ಅನ್ನೋ ಒಂದು ವೇರಿಯೇಬಲ್ಗೆ ಇನ್ಪುಟ್ ತಗೊಂತೀನಿ, ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕು ಅಂತ. ಸೊ ಇನ್ಪುಟ್ ಡಾಟ್ ನೆಕ್ಸ್ಟ್ ಇಂಟ್. ನಂಗೆ ಇವಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಬೇಕು ಅಂತ ಗೊತ್ತು. ಸೊ ಪ್ರತಿಯೊಂದು ಸ್ಟೂಡೆಂಟ್ಗೂ ನಾನು ಅದರ ಡೀಟೇಲ್ಸ್ ತಗೋಬೇಕು, USN ನೇಮ್ ಬ್ರಾಂಚ್ ಎಲ್ಲ ತಗೊಬೇಕಲ್ವಾ. ಸೊ ಇಲ್ಲಿ ಒಂದು ಫಾರ್ ಲೂಪ್ ನ ಹಾಕ್ತೀನಿ. ಫಾರ್ ಇಂಟ್ I is equal to 0, I less than n, I ಪ್ಲಸ್ ಪ್ಲಸ್. ಈ ತರ ಒಂದು ಸ್ಟ್ಯಾಂಡರ್ಡ್ ಫಾರ್ ಲೂಪ್ ನಾವು ಉಪಯೋಗಿಸ್ಬೋದು. ಅಥವಾ I is equal to 1, ಯಾಕಂದ್ರೆ ನಾವು ಫಸ್ಟ್ ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಮಾಡಬೇಕು. I less than or equal to n ಅಂತ ಹಾಕ್ಬೇಕು. ಇಲ್ಲಿ ನೀವು ಯಾವಾಗ್ಲೂ ನೆನಪು ಕಟ್ಕೊಳ್ಳಿ, ಜಾವಾ ಅಥವಾ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಲಿ, ನೀವು ಅರೇಯಲ್ಲಿ ಇಟಿರೇಟ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಗೆಟ್ I is equal to 1 ಅಂತ ತಗೊಂಡ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು n ಅಂತ ತಗೊಬೇಕು. ಅದೇ I is equal to 0 ಅಂತ ತಗೊಂಡ್ರೆ ಲೆಸ್ ದೆನ್ n ಅಂತ ತಗೊಬೇಕು. ಇದನ್ನ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಇಲ್ಲಿ ಫಸ್ಟ್ ಎಂಟರ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಮತ್ತೆ ಫಸ್ಟ್ ಏನ್ ಎಂಟರ್ ಮಾಡ್ಬೇಕು ಅವರು, USN. ಅದನ್ನ ಒಂದು ವೇರಿಯೇಬಲ್ಗೆ ತಗೊಂತೀನಿ. ಸ್ಟ್ರಿಂಗ್ USN ಈಕ್ವಲ್ಸ್ ಇನ್ಪುಟ್ ಡಾಟ್ ನೆಕ್ಸ್ಟ್. ಸೊ ಬರೀ ಅದು ಸ್ಟ್ರಿಂಗ್ ಇರೋದ್ರಿಂದ ನಾನು ನೆಕ್ಸ್ಟ್ ಸ್ಟ್ರಿಂಗ್ ನೆಕ್ಸ್ಟ್ ಲೈನ್ ಅಂತ ಏನೋ ತಗೊಳ್ಳೋದು ಬೇಡ, ನೆಕ್ಸ್ಟ್ ಅಂತ ಕೊಟ್ರೆ ಸಾಕು, ಅದು ಸ್ಟ್ರಿಂಗ್ ವ್ಯಾಲ್ಯೂನ ತಗೊಳತ್ತೆ. ಆದ್ರೆ ಇಂಟೀಜರ್ಗೆ ನೀವು ನೆಕ್ಸ್ಟ್ ಇಂಟ್, ಡಬಲ್ಗೆ ನೆಕ್ಸ್ಟ್ ಡಬಲ್ ಆ ತರ ಕೊಡ್ಬೇಕು, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿ ನಾನು ನೇಮ್ ನ ತಗೊಂತೀನಿ. ಸ್ಟ್ರಿಂಗ್ ನೇಮ್ ಈಕ್ವಲ್ಸ್ ಇನ್ಪುಟ್ ಡಾಟ್ ನೆಕ್ಸ್ಟ್. ನೆಕ್ಸ್ಟ್ ಏನ್ ಬೇಕು ನಮ್ಗೆ, ಬ್ರಾಂಚ್. ಸ್ಟ್ರಿಂಗ್ ಬ್ರಾಂಚ್ is equal to input dot next. ನೆಕ್ಸ್ಟ್ ಬ್ರಾಂಚ್ ಆದ್ಮೇಲೆ ನಮ್ಗೆ ಫೋನ್ ನಂಬರ್ ಬೇಕು. ಸೊ ಫೋನ್ ನಂಬರ್, ಸ್ಟ್ರಿಂಗ್ ಫೋನ್ is equal to input dot next. ಲಾಸ್ಟ್ ನಮ್ಗೆ ಏನ್ ಬೇಕು, ಪರ್ಸೆಂಟೇಜ್. ಇದು ನಮ್ಗೆ ಡಬಲ್ ವ್ಯಾಲ್ಯೂ ಬೇಕು. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಡಬಲ್ ಪರ್ಸೆಂಟೇಜ್ is equal to input dot next ಡಬಲ್. ಸೊ ಈಗ ನಿಮ್ಗೆ ಗೊತ್ತಾಯ್ತು, ಓಕೆ ನಾನು ಪ್ರತಿಯೊಂದು ಡೀಟೇಲ್ಸ್ ನ ತಗೊಂಡಿದ್ದೀನಿ ಇಲ್ಲಿ. ಈಗ ನಾನು ಲಿಸ್ಟಿಗೆ ಆಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ನೋಡಿದ್ರೆ ನಾನು ಪ್ರತಿಯೊಂದು ವೇರಿಯೇಬಲ್ ನ ಡಿಫೈನ್ ಮಾಡ್ಕೊಂಡು ಹೋಗಿದ್ದೀನಿ. ಅದೆಲ್ಲಾನು ನಾನು ಸ್ಟೂಡೆಂಟ್ ಆಬ್ಜೆಕ್ಟ್ ಗೆ ಮಾಡಿದೀನ ಇಲ್ಲ. ಸೊ ಫಸ್ಟ್ ನಾನು ಇಲ್ಲಿ ಏನ್ ಕ್ರಿಯೇಟ್ ಮಾಡ್ಕೊಬೇಕು, ಒಂದು ಸ್ಟೂಡೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಬೇಕು. ಅದಕ್ಕೆ ನಾನು ನ್ಯೂ ಸ್ಟೂಡೆಂಟ್ ಕನ್ಸ್ಟ್ರಕ್ಟರ್ ನ ಉಪಯೋಗಿಸ್ತೀನಿ. ಸೊ ಇಲ್ಲಿ USN, ನೇಮ್, ಬ್ರಾಂಚ್, ಫೋನ್, ಪರ್ಸೆಂಟೇಜ್. ಇದು ನಾನು ಕನ್ಸ್ಟ್ರಕ್ಟರ್ ಅಲ್ಲಿ ಡಿಫೈನ್ ಮಾಡಿದ್ದೆ.
ಈ ಇದನ್ನ ನಾನು ಏನಂತ ಕೊಡ್ಬೋದು, ಸ್ಟೂಡೆಂಟ್ S1 ಇಸ್ ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತ ಕೊಡ್ಬೋದು. ಇಲ್ಲೇನಾಗತ್ತೆ, ಇಲ್ಲಿ ನಾನು ವ್ರಾಪರ್ ಟೈಪ್ ಉಪಯೋಗಿಸೋ ಬದಲು ನಾನು ಪ್ರಿಮಿಟಿವ್ ಟೈಪ್ ಡಬಲ್ ಅಂತಾನು ಕೊಡ್ಕೋಬಹುದು. ನೆಕ್ಸ್ಟ್ ಇದು ನಾನೊಂದು ಸ್ಟೂಡೆಂಟ್ ಆಬ್ಜೆಕ್ಟ್ ನ ಡಿಫೈನ್ ಮಾಡಿದ್ದೀನಿ, ಕನ್ಸ್ಟ್ರಕ್ಟರ್ ಉಪಯೋಗಿಸ್ಕೊಂಡು ಡಿಫೈನ್ ಮಾಡಿದ್ದೀನಿ. ಸೊ ಅದನ್ನ ನಾನು ಲಿಸ್ಟ್ ಗೆ ಆಡ್ ಮಾಡ್ಕೊಬೇಕು. ಸೊ ಸ್ಟೂಡೆಂಟ್ ಲಿಸ್ಟ್ ಡಾಟ್ ಆಡ್ ST ಅಂತ ಮಾಡ್ಕೊಬಹುದು. ಸೊ ಇಲ್ಲಿ ನಾನೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡು ಆಬ್ಜೆಕ್ಟ್ ನ ಇಲ್ಲಿ ಲಿಸ್ಟ್ ಗೆ ಆಡ್ ಮಾಡ್ಕೊಂತಾನೆ. ಈ ಇಟಿರೇಷನ್ ಎಷ್ಟ್ ಸತಿ ಆಗತ್ತೆ, ಈ ಲೂಪ್ ಎಷ್ಟ್ ಸತಿ ಓಡತ್ತೆ, ನಾನು ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕು ಅಂತ ಕೊಟ್ಟಿರ್ತೀನೋ ಅಷ್ಟು ಸತಿ ಓಡತ್ತೆ. ಸೊ ಅಷ್ಟು ಆಬ್ಜೆಕ್ಟ್ಸ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಳತ್ತೆ, ಅದನ್ನ ಇಲ್ಲಿ ಆಡ್ ಮಾಡುತ್ತೆ. ನಿಮ್ಗೆ ಇದು 2 ಲೈನ್ ಅಲ್ಲಿ ಬರೆಯೋದು ಬೇಡ ಅಂತಂದ್ರೆ ಇದನ್ನ ಒಂದೇ ಲೈನ್ ಆಗು ಬರೀಬಹುದು. ಸೊ ಅದನ್ನ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ಕೆಲವೊಂದು ಕಾಲೇಜಸ್ ಅಲ್ಲಿ ನಿಮ್ಗೆ ಈ ತರ ಬರೆಯೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಸ್ಟೂಡೆಂಟ್ ಡಾಟ್ ಲಿಸ್ಟ್ ಡಾಟ್ ಆಡ್ ಈ ನ್ಯೂ ಸ್ಟೇಟ್ಮೆಂಟ್ ಏನಿದೆ, ಅಂದ್ರೆ ಹೊಸ ಆಬ್ಜೆಕ್ಟ್ ಹೆಂಗ್ ಕ್ರಿಯೇಟ್ ಮಾಡ್ತೀರಾ ಅದನ್ನ ನೀವು ಆಡ್ ಸ್ಟೇಟ್ಮೆಂಟ್ ಒಳಗಡೆ ಕೊಡಬಹುದು. ಸೊ ಈ ತರ ಕೂಡ 2 ಲೈನ್ಸ್ ನ ಒಂದೇ ಲೈನ್ ಆಗಿ ಕಂಬೈನ್ ಮಾಡ್ಬೋದು. ಈಗ ನಾನು ಇನ್ಪುಟ್ ಎಲ್ಲ ತಗೊಂಡಾಯ್ತು, ಈಗ ನಾನು ಅದನ್ನ ಪ್ರಿಂಟ್ ಮಾಡಬೇಕು. ಸೊ ಅದಕ್ಕೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಂದ್ರೆ ಹೆಡ್ಡಿಂಗ್ ತರ ಇಲ್ಲಿ ಒಂದು ಸುಮ್ನೆ ಡಿವೈಡರ್ ತರ ಒಂದು ಲೈನ್ ಕೊಡ್ತೀನಿ. ಇಲ್ಲಿ ನನಗೆ ಏನೇನ್ ಹೆಡ್ಡಿಂಗ್ಸ್ ಬೇಕೋ ಅದನ್ನ ಕೊಡ್ತೀನಿ. ಫಸ್ಟ್ USN ಬೇಕು, ಸೊ ಅದಾದ್ಮೇಲೆ ಒಂದು ಸ್ಪೇಸ್ ಬೇಕು, ಟ್ಯಾಬ್ ಸ್ಪೇಸ್ ಬೇಕು. ಸೊ 1 ಅಥವಾ 2 ಟ್ಯಾಬ್ ಸ್ಪೇಸ್ ಕೊಡ್ತೀನಿ. ನೇಮ್ ಬೇಕು, ಅದಾದ್ಮೇಲೆ ಮತ್ತೆ 2 ಟ್ಯಾಬ್ ಸ್ಪೇಸ್, ಆಮೇಲೆ ಬ್ರಾಂಚ್, ಆಮೇಲೆ ಒಂದು ಟ್ಯಾಬ್ ಸ್ಪೇಸ್, ಆಮೇಲೆ ಇನ್ನೇನಿದೆ ಫೋನ್ ನಂಬರ್ ಇದೆ, ಸೊ ಅದಾದ್ಮೇಲೆ ಒಂದು ಟ್ಯಾಬ್ ಸ್ಪೇಸ್, ಆಮೇಲೆ ಲಾಸ್ಟ್ ಅಲ್ಲಿ ಪರ್ಸೆಂಟೇಜ್ ಇದೆ. ಈಗ ನಾನು ಅದನ್ನ ಪ್ರಿಂಟ್ ಮಾಡೋದಕ್ಕೆ ಲಿಸ್ಟ್ ನ ಇಟಿರೇಟ್ ಮಾಡಬೇಕು. ಸೊ ಅದಕ್ಕೆ ನಾನು ಮತ್ತೆ ಒಂದು ಫಾರ್ ಲೂಪ್ ನ ಬರಿಬಹುದು. ಇವಾಗ ನಾನು ಒಂದು ಫಾರ್ ಈಚ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಜಾವಾ ಅಲ್ಲಿ, ಅದನ್ನ ಬರೆದು ತೋರಿಸ್ತೀನಿ ಹೆಂಗೆ ಅನ್ನೋದು. ಸ್ಟೂಡೆಂಟ್ ಒಂದು ವೇರಿಯಬಲ್, ಯಾವ ಲಿಸ್ಟ್ ನ ನಾವು ಇಟಿರೇಟ್ ಮಾಡಬೇಕು, ಸ್ಟೂಡೆಂಟ್ ಲಿಸ್ಟ್ ನ ಇಟಿರೇಟ್ ಮಾಡಬೇಕು. ಸೊ ಆ ಲಿಸ್ಟ್ ನ ಇಲ್ಲಿ ಕೊಡ್ಬೇಕು. ಈ ಕೋಲನ್ ಏನ್ ಮಾಡತ್ತೆ, ನಮ್ಗೆ ನಾವು ಅಂತ ಇಲ್ಲಿ ಮಾಡ್ತೀವಲ್ವಾ, ಅದೇ ತರಾನೇ ಇದು ಪ್ರತಿಯೊಂದು ಆಬ್ಜೆಕ್ಟ್ ಈ ಲಿಸ್ಟ್ ಒಳಗಡೆ ಯಾವ್ಯಾವ ಆಬ್ಜೆಕ್ಟ್ ಇದೆಯೋ ಅದನ್ನ ಇಟಿರೇಟ್ ಮಾಡ್ಕೊಂಡು ಹೋಗುತ್ತೆ. ಇದು ಫಾರ್ ಈಚ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಅದ್ರದ್ದು ಸಿಂಟ್ಯಾಕ್ಸ್. ಸೊ ಇವಾಗ ನಾನು ಪ್ರಿಂಟ್ ಮಾಡಬೇಕು. ಸೊ SOUT ST ಡಾಟ್ ಗೆಟ್ USN, ಇಲ್ಲಿ ನಾನು ಒಂದು ಟ್ಯಾಬ್ ಸ್ಪೇಸ್ ಕೊಡ್ಬೋದು, ಟ್ಯಾಬ್ ಸ್ಪೇಸ್, ಇಲ್ಲಿ ಕನ್ಕ್ಯಾಟಿನೇಟ್ ಮಾಡಬೇಕು. ಸೊ ಪ್ಲಸ್ ಸೈನ್ ಉಪಯೋಗಿಸ್ತೀನಿ. ST ಡಾಟ್ ಗೆಟ್ ನೇಮ್, ಮತ್ತೆ ಒಂದು ಟ್ಯಾಬ್ ಸ್ಪೇಸ್. ನೆಕ್ಸ್ಟ್ ಏನಿರುತ್ತೆ, ST ಡಾಟ್, ಇದು ನಾನು ಕೋರ್ಸ್ ಅಲ್ಲಿ ಕೊಡ್ಬಾರ್ದು. ಸೊ ST ಡಾಟ್ ಗೆಟ್ ಬ್ರಾಂಚ್, ಟ್ಯಾಬ್ ಸ್ಪೇಸ್, ST ಡಾಟ್ ಗೆಟ್ ಫೋನ್ ನಂಬರ್ ಪ್ಲಸ್ ಟ್ಯಾಬ್ ಸ್ಪೇಸ್. ಸೊ ಫೋನ್ ಆಯ್ತು, ನೆಕ್ಸ್ಟ್ ಲಾಸ್ಟ್ ಪರ್ಸೆಂಟೇಜ್, ಗೆಟ್ ಪರ್ಸೆಂಟೇಜ್. ಸೊ ಇಷ್ಟು ನಾನು ಪ್ರಿಂಟ್ ಮಾಡಾಯ್ತು. ಸೊ ಲಾಸ್ಟ್ ನನಗೆ ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು. ಸೊ ಪ್ರಾಬಬ್ಲಿ ಇದು ಪ್ರಿಂಟ್ LN ಇರೋದ್ರಿಂದ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ನೋಡೋಣ ನಮ್ಮ ಔಟ್ಪುಟ್ ಹೇಗ್ ಬರುತ್ತೆ ಅಂತ. ನಮಗೆ ಇಷ್ಟ ಇಲ್ದಿರೋ ತರ ಬಂದ್ರೆ ನಾವು ಅದನ್ನ ಮತ್ತೆ ಫಾರ್ಮ್ಯಾಟ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಈಗ ಈ ಪ್ರೋಗ್ರಾಮ್ನ ಸೇವ್ ಮಾಡಿ ರನ್ ಮಾಡ್ತಾ ಇದೀನಿ. ಎಂಟರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬಂತು. ಸೊ ನಾನು ಇಲ್ಲಿ 3 ಅಂತ ಕೊಡ್ತೀನಿ. ಎಂಟರ್ ಸ್ಟೂಡೆಂಟ್ ಡೀಟೇಲ್ಸ್ USN ಅಂತ ಬರ್ತದೆ. ಸೊ ಅದು ನಿಮ್ಮ ಕಾಲೇಜ್ ಪ್ರಕಾರ ಯಾವುದೋ ಒಂದು ಕೋಡ್ ಇರುತ್ತೆ. ಸೊ ನಾನು ಇಲ್ಲಿ ಸುಮ್ಮನೆ AB ಅಂತ ತಗೊಂತೀನಿ. ಒಂದು 001 ಅಂತ ಕೊಡ್ತೀನಿ. ನೇಮ್ ರಾಹುಲ್, ಬ್ರಾಂಚ್ CS, ಫೋನ್ ನಂಬರ್ ಸುಮ್ಮನೆ ಒಂದು ರ್ಯಾಂಡಮ್ ಫೋನ್ ನಂಬರ್ ಬಿಟ್ಟಿರ್ತೀನಿ. ಪರ್ಸೆಂಟೇಜ್ 87 ಅಂತ ತಗೋಣ. ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ಡೀಟೇಲ್ಸ್ ಕೇಳ್ತದೆ. ಸೊ ಅದ್ರದ್ದು USN ಮತ್ತೆ 1 EC ಅಂತ ಕೊಡ್ತೀನಿ. ಸಾರಿ, ಫಸ್ಟ್ ಕಾಲೇಜ್, ಆಮೇಲೆ EC 003, ಇಲ್ಲಿ ಅಂಕಿತಾ ಅಂತ ಕೊಡ್ತೀನಿ. ಬ್ರಾಂಚ್ EC, ಫೋನ್ ನಂಬರ್ ಮತ್ತೆ ಒಂದು ರ್ಯಾಂಡಮ್ ಫೋನ್ ನಂಬರ್, ಪರ್ಸೆಂಟೇಜ್
92 ಅಂತ ಕೊಡೋಣ. ನೆಕ್ಸ್ಟ್ ಇನ್ನೊಂದು, ಸೊ ಅದಕ್ಕೆ ಮತ್ತೆ AB ಕಾಲೇಜಲ್ಲಿ ಮೆಕ್ಯಾನಿಕಲ್ ಅಂತ ತಗೊಳ್ಳೋಣ. ಸೊ 005 ಸ್ಟೂಡೆಂಟ್ ನೇಮ್ ರೋಹನ್, ಬ್ರಾಂಚ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಫೋನ್ ನಂಬರ್ ಮತ್ತೆ ಒಂದು ರ್ಯಾಂಡಮ್ ಫೋನ್ ನಂಬರ್, ಪರ್ಸೆಂಟೇಜ್ 78. ಸೊ ಇಲ್ಲಿ ನೋಡಿ ನಮಗೆ ಬಂತು. ಸೊ ನಮ್ಮ ಡೀಟೇಲ್ಸ್ ನೀಟಾಗಿ ಪ್ರಿಂಟ್ ಆಗಿದೆ. US ಕರೆಕ್ಟ್ ಆಗಿದೆ, ರಾಹುಲ್ ಕರೆಕ್ಟ್ ಆಗಿದೆ, ಬ್ರಾಂಚ್ ಇಲ್ಲಿ ಹೆಡ್ಡಿಂಗ್ ಇದೆ ಬಟ್ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಫೋನ್ ನಂಬರ್ ಮತ್ತೆ ಪರ್ಸೆಂಟೇಜ್ ಬಂದಿದೆ. ಸೊ ನೀವೇನ್ ಮಾಡ್ಬೇಕು ಇವಾಗ, ಇಲ್ಲಿ ಟ್ಯಾಬ್ ಸ್ಪೇಸ್ ನೀವೇನಾದ್ರು ಎಕ್ಸ್ಟ್ರಾ ಕೊಡ್ಬೇಕು. ಸೊ ನೇಮ್ ಆದ್ಮೇಲೆ ಇನ್ನೊಂದು ಟ್ಯಾಬ್ ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೊಡ್ತೀನಿ. ಸೊ ಐ ಥಿಂಕ್ ಇವಾಗ ಫಾರ್ಮ್ಯಾಟ್ ಕರೆಕ್ಟ್ ಆಗಿರತ್ತೆ. ನೀವು ಟ್ರೈ ಮಾಡ್ಬೋದು. ನೀವು ಬೇಕಾದ್ರೆ ಇಲ್ಲೂ ಕೂಡ /t ಕೊಟ್ಬಿಟ್ಟು ಟ್ರೈ ಮಾಡ್ಬೋದು. ಸೊ ಇದೇ ರೀತಿ ನೀವು ಫಾರ್ಮ್ಯಾಟಿಂಗ್ ಜೊತೆ ಈ ಟ್ಯಾಬ್ ಸ್ಪೇಸ್ ಜೊತೆ ಆಟಾಡ್ಕೋಬಹುದು ಅಷ್ಟೇ. ಬಟ್ ಮೇನ್ ಲಾಜಿಕ್ ನೀವು ಹೆಂಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ, ಆ ಕನ್ಸ್ಟ್ರಕ್ಟರ್ ನ ಹೇಗೆ ಉಪಯೋಗಿಸ್ತೀರಾ, ಮತ್ತೆ ಆ ಲಿಸ್ಟ್ ಅಲ್ಲಿ ಹೇಗೆ ಡಿಫೈನ್ ಮಾಡಿ ಅದನ್ನ ಔಟ್ಪುಟ್ ಕೊಡ್ತೀರಾ ಅಂತ ನೀವು ಇಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಈ ಪ್ರೋಗ್ರಾಮ್ ಅಲ್ಲಿ ನೀವು 2 ಕ್ಲಾಸ್ ನ ಡಿಫೈನ್ ಮಾಡ್ಬೇಕಾಗತ್ತೆ. ಒಂದು ಸ್ಟೂಡೆಂಟ್ ಕ್ಲಾಸ್, ಇನ್ನೊಂದು ಸ್ಟೂಡೆಂಟ್ ಡೀಟೇಲ್ಸ್ ಡೆಮೋ ಕ್ಲಾಸ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.